ಅಂತಾರಾಷ್ಟ್ರೀಯ ವ್ಯಾಪಾರವೆಂದರೆ ಕೆಲವೊಮ್ಮೆ ಕ್ರಿಕೆಟ್ ಮೈದಾನದಲ್ಲಿರುವ ಉತ್ಕಂಠೆಯ ಪಂದ್ಯವಂತೆ. ಎದುರಾಳಿ ಬೌಲರ್ ಬೌನ್ಸರ್ ಎಸೆದಾಗ ನಮ್ಮ ಆಟಗಾರನು ಬೆದರದೆ ಅದಕ್ಕೆ ಸರಿಯಾದ ಶಾಟ್ ಹೊಡೆಯಬೇಕು. ಇದೇ ದೃಶ್ಯ ಈಗ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿದೆ. ಕತೆ ಹೀಗಿದೆ. ಆಗಸ್ಟ್ 27ರಂದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅಚ್ಚರಿ ಮೂಡಿಸುವ ನಿರ್ಧಾರ ಕೈಗೊಂಡರು. ಅವರು ಭಾರತೀಯ ಸರಕುಗಳ ಮೇಲೆ 50% ಟ್ಯಾರಿಫ್ ವಿಧಿಸಿದರು, ಹಿಂದಿನದಿಗಿಂತ ದ್ವಿಗುಣ. ಈ ಕ್ರಮವು ಟೆಕ್ಸ್ಟೈಲ್, ಆಭರಣ, ಶ್ರಿಂಕ್, ಲೆದರ್, ಪಾದರಕ್ಷೆ, ರಾಸಾಯನಿಕಗಳು, ಯಂತ್ರೋಪಕರಣ ಇವುಗಳೆಲ್ಲಕ್ಕೂ ಬಿರುಗಾಳಿ ತರಹದ ಹೊಡೆತ ನೀಡಿತು. ಅಂದರೆ ಭಾರತದ ರಫ್ತು ತಂಡದ ಅರ್ಧಕ್ಕೂ ಹೆಚ್ಚು ಭಾಗ ಮೈದಾನದಿಂದ ಹೊರಹಾಕಿದಂತಾಯಿತು. ಸಹಜವಾಗಿ ಈ ಸುದ್ದಿಯಿಂದ ಉದ್ಯೋಗಗಳ ಭವಿಷ್ಯ ಬೆಚ್ಚಿಬಿದ್ದಿತು. ಆದರೆ ಭಾರತೀಯ ಅಧಿಕಾರಿಗಳು ಕುಗ್ಗಲಿಲ್ಲ. ಬದಲಿಗೆ ಆತ್ಮವಿಶ್ವಾಸದಿಂದ ಹೇಳಿದರು, ಭೂತ ಶಾಂತವಾಗಿರಿ, ಇದು ಜಗತ್ತಿನ ಅಂತ್ಯವಲ್ಲ. ನಾವು ದೊಡ್ಡ ಸವಾಲುಗಳನ್ನು ಎದುರಿಸಿದ್ದೇವೆ. ಅಮೆರಿಕದ ಮೇಲೆ ಸಂಪೂರ್ಣ ಅವಲಂಬಿತವಲ್ಲ ಮತ್ತು ಪುನಃ ಎದ್ದು ನಿಲ್ಲುವ ಸಾಮರ್ಥ್ಯ ನಮಗಿದೆ. ಕೇವಲ ಕುಳಿತು ದೂರು ಹೇಳುವ ಬದಲು ಭಾರತ ತನ್ನ ಮೊದಲ ಪ್ರತಿಕ್ರಿಯಾತ್ಮಕ ಹೆಜ್ಜೆಯನ್ನು ಇಟ್ಟಿತು. ಮಿಷನ್ 40. ಮಿಷನ್ 40 ಎಂದರೇನು? ಇದು ಯುಕೆ, ಜಪಾನ್, ದಕ್ಷಿಣ ಕೊರಿಯಾ, ಜರ್ಮನಿ, ಫ್ರಾನ್ಸ್, ಆಸ್ಟ್ರೇಲಿಯಾ, ಕೆನಡಾ, ಮೆಕ್ಸಿಕೋ, ರಷ್ಯಾ, ಯುಹಿ ಮುಂತಾದ 40 ದೇಶಗಳತ್ತ ಗಮನ ಹರಿಸುವ ಮಹಾಯೋಜನೆ. ಎಲ್ಲಾ ದೇಶಗಳ ಹೆಸರುಗಳನ್ನು ಸರ್ಕಾರ ಬಹಿರಂಗಪಡಿಸಿಲ್ಲ. ಆದರೆ ಗುರಿ ಸ್ಪಷ್ಟವಾಗಿದೆ: ಹೊಸ ಮಾರುಕಟ್ಟೆಗಳನ್ನು ಗೆಲ್ಲುವುದು. ಈ ದೇಶಗಳು ವರ್ಷಕ್ಕೆ $590 ಬಿಲಿಯನ್ ಮೌಲ್ಯದ ಟೆಕ್ಸ್ಟೈಲ್ಗಳನ್ನು ಆಮದು ಮಾಡುತ್ತವೆ. ಆದರೆ ಭಾರತಕ್ಕೆ ಸಿಗುತ್ತಿರುವ ಪಾಲು ಕೇವಲ 5-6%. ಅಂದರೆ ಪಿಚ್ ದೊಡ್ಡದಿದೆ, ಆದರೆ ನಮ್ಮ ಬ್ಯಾಟಿಂಗ್ ಪ್ರದೇಶ ಸಣ್ಣದು. ಮಿಷನ್ 40 ಈ ಪ್ರದೇಶವನ್ನು ವಿಸ್ತರಿಸುವ ಕನಸು. ಉದ್ದೇಶ: ಭಾರತವನ್ನು ನಂಬಲರ್ಹ, ಉನ್ನತ ಗುಣಮಟ್ಟದ, ಸುಸ್ಥಿರ ಮತ್ತು ನವೀನ ಉತ್ಪನ್ನಗಳ ಪೂರೈಕೆದಾರವಾಗಿ ಜಗತ್ತಿನ ಮುಂದೆ ಸ್ಥಾಪಿಸುವುದು. ಈ ಕಾರ್ಯ ಕೇವಲ ದೆಹಲಿಯ ಅಧಿಕಾರಿಗಳ ಕೈಯಲ್ಲಿಲ್ಲ. ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್, ಖಾಲ್, ವಿದೇಶದಲ್ಲಿರುವ ಭಾರತೀಯ ದೂತಾವಾಸಗಳು, ಹೈ ಕಮಿಷನ್ಗಳು, ವ್ಯಾಪಾರ ಕಚೇರಿಗಳು ಇವುಗಳೆಲ್ಲ ಮುಂಚೂಣಿಯಲ್ಲಿ ನಿಂತಿವೆ. ಉದಾಹರಣೆಗೆ ವಾಷಿಂಗ್ಟನ್ ಡಿಸಿ ದೂತಾವಾಸ, ಲಂಡನ್ನ ಹೈ ಕಮಿಷನ್ ಇವು ಕೇವಲ ವೀಸಾ, ಪಾಸ್ಪೋರ್ಟ್ ಕಚೇರಿಗಳು ಅಲ್ಲ. ಇವು ಈಗ ಭಾರತದ ವ್ಯಾಪಾರ, ಸಂಸ್ಕೃತಿ, ಹೂಡಿಕೆ ಮತ್ತು ರಫ್ತುಗಳ ದೂತರು. ಮೋದಿ ಸರ್ಕಾರ ರಾಜತಾಂತ್ರಿಕರ ಪಾತ್ರವನ್ನೇ ಬದಲಿಸುತ್ತಿದೆ. ಅವರು ಕೇವಲ ಭಾರತದ ಪ್ರತಿನಿಧಿಗಳು ಅಲ್ಲ, ಭಾರತದ ಬೆಳವಣಿಗೆಯ ಕಥೆಯನ್ನು ಜಗತ್ತಿಗೆ ಮಾರಾಟ ಮಾಡುವವರು. ಇವು ಬ್ರ್ಯಾಂಡ್ ಇಂಡಿಯಾ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮೇಳಗಳಲ್ಲಿ ಪಾಲ್ಗೊಳ್ಳುತ್ತವೆ, ಖರೀದಿದಾರರೊಂದಿಗೆ ನೇರ ಸಂಪರ್ಕ ಸಾಧಿಸುತ್ತವೆ, ರಫ್ತುದಾರರಿಗೆ ಉಚಿತ ವ್ಯಾಪಾರ ಒಪ್ಪಂದಗಳ ಲಾಭ ಪಡೆಯಲು ಮಾರ್ಗದರ್ಶನ ಮಾಡುತ್ತವೆ. ತಿರುಪೂರ್, ಪಣಿಪತ್, ಸುರತ್, ಭದೋಹಿ ಮುಂತಾದ ಟೆಕ್ಸ್ಟೈಲ್ ಹಬ್ಗಳನ್ನು ವಿಶ್ವದ ಖರೀದಿದಾರರೊಂದಿಗೆ ಸಂಪರ್ಕಿಸುತ್ತವೆ. ಆದರೆ ಇದು ಸುಲಭದ ಹಾದಿಯಲ್ಲ. ಬಾಂಗ್ಲಾದೇಶ, ವಿಯೆಟ್ನಾಂ, ಶ್ರೀಲಂಕಾ ಮುಂತಾದ ದೇಶಗಳು ಈಗಾಗಲೇ ಕಡಿಮೆ ವೆಚ್ಚದ ಲಾಭ ಹೊಂದಿವೆ. ಟ್ರಂಪ್ನ 50% ಟ್ಯಾರಿಫ್ ನಂತರ ಭಾರತಕ್ಕೆ 30% ನಷ್ಟ ಉಂಟಾಗಿದೆ. ಇದು ಮುರಿದ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡುವಂತಾಗಿದೆ. ಅಮೆರಿಕದ ಈ ಟ್ಯಾರಿಫ್ಗಳು ಭಾರತೀಯ ವಸ್ತ್ರ ಉದ್ಯಮವನ್ನು ಅಮೆರಿಕದ ಮಾರುಕಟ್ಟೆಯಿಂದ ಹೊರಹಾಕಿವೆ. ಖರೀದಿದಾರರು ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶದಂತಹ ಕಡಿಮೆ ವೆಚ್ಚದ ಪರ್ಯಾಯಗಳಿಗೆ ಸರಿದರೆ ಅವರನ್ನು ಮತ್ತೆ ಗೆಲ್ಲುವುದು ತುಂಬಾ ಕಷ್ಟ. ಮುಂದೇನು? ವಾಣಿಜ್ಯ ಸಚಿವಾಲಯ ಈಗಾಗಲೇ ಆಭರಣ ಮತ್ತು ರಾಸಾಯನಿಕ ಕ್ಷೇತ್ರದ ರಫ್ತುದಾರರೊಂದಿಗೆ ನಿರಂತರ ಸಭೆಗಳನ್ನು ನಡೆಸುತ್ತಿದೆ. ಮುಖ್ಯ ಗುರಿ ರಫ್ತುಗಳನ್ನು ವಿಭಜಿಸುವುದು ಮತ್ತು ಟ್ರಂಪ್ನ ಟ್ಯಾರಿಫ್ಗಳ ಆಘಾತವನ್ನು ಕಡಿಮೆ ಮಾಡುವುದು. ಇದರೊಂದಿಗೆ 2025-26 ರ ಬಜೆಟ್ನಲ್ಲಿ ಘೋಷಿಸಲಾದ ಎಕ್ಸ್ಪೋರ್ಟ್ ಪ್ರಮೋಷನ್ ಉಥಾಡ್ವನ್ನು ಕಾರ್ಯರೂಪ ಪಡೆಯುತ್ತಿದೆ. ಇದು ಭಾರತವನ್ನು ಜಾಗತಿಕ ವ್ಯಾಪಾರದಲ್ಲಿ ಬಲಪಡಿಸುವ ದೀರ್ಘಕಾಲಿಕ ಯೋಜನೆ. ಈಗ ದೃಷ್ಟಿಕೋನದಲ್ಲಿ ನೋಡೋಣ. ಅಮೆರಿಕವು ಭಾರತದ ಒಟ್ಟು ರಫ್ತುಗಳಲ್ಲಿ ಸುಮಾರು 20% ಪಾಲು ಹೊಂದಿದೆ. 2025 ಹಣಕಾಸು ವರ್ಷದಲ್ಲಿ ಇದು $437 ಬಿಲಿಯನ್ ಮೌಲ್ಯವಿತ್ತು. ಇದು ದೊಡ್ಡ ಪಾಲು ಸರಿ, ಆದರೆ ನಮ್ಮ ಸಂಪೂರ್ಣ ಬಾಸ್ಕೆಟ್ ಅಲ್ಲ. ಏಕೆಂದರೆ ಭಾರತ ಈಗಾಗಲೇ 220ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡುತ್ತಿದೆ. ಹೌದು, ಎಕ್ಸ್ಹೇಲ್ಸ್ ಲೈಟ್ಗೆ ಟ್ರಂಪ್ನ 50% ಟ್ಯಾರಿಫ್ ಒಂದು ಬೋನ್ಸರ್. ಆದರೆ ಭಾರತ ಪೆವಿಲಿಯನ್ಗೆ ಹಿಂದಿರುಗುವುದಿಲ್ಲ. ಮಿಷನ್ 40 ಕಣದ್ಸ್ ವಿದೇಶದಲ್ಲಿರುವ ಭಾರತೀಯ ಮಿಷನ್ಗಳು, ಉಚಿತ ವ್ಯಾಪಾರ ಒಪ್ಪಂದಗಳು ಮತ್ತು ಮಾರುಕಟ್ಟೆ ವಿಭಜನೆಗಳೊಂದಿಗೆ ಭಾರತ ಸ್ಪಷ್ಟವಾಗಿ ಹೇಳುತ್ತಿದೆ: ಒಂದೇ ಪಿಟ್ನಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ, ಜಾಗತಿಕ ಮೈದಾನದಲ್ಲಿ ಆಡಿರಿ. ಈ ಸವಾಲು ಭಾರತವನ್ನು ಹೊಸ ಮಾರುಕಟ್ಟೆಗಳನ್ನು ಹಿಡಿಯಲು, ತನ್ನ ಪಂಕಗಳನ್ನು ವಿಸ್ತರಿಸಲು ಪ್ರೇರೇಪಿಸಬಹುದು. ದೀರ್ಘಾವಧಿಯಲ್ಲಿ ಇದು ನಮ್ಮ ವಸ್ತ್ರ ಮತ್ತು ರಫ್ತು ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಸಾಧ್ಯತೆಯಿದೆ.